ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಆಗಿದ್ದೀರಾ ಸ್ಟಾರ್? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮತ್ತು ಸುಬ್ಬಿ ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ಸುಬ್ಬಿ ಅವ್ರು ನೋಡಿ ಹೆಂಗ್ ರೆಡಿ ಆಗಿದ್ದಾರೆ. ಚಂದಕ್ಕಿಂತ ಚಂದ ನಮ್ಮ ಸುಬ್ಬಿ ಸುಂದರ. ಹೇಳು ಹೇಳು, ನಿನ್ ಕಷ್ಟ ಏನು ಹೇಳೋ ಅನ್ನೋ ಮಗನೆ. ನಾನಿದ್ದೀನಿ, ಹೇಳು. ಬೋಲ್, क्या है तुम्हारा प्रॉब्लम? ಆಯಿತು. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಮೊಮ್ಮಗಂದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಸೊ ಹೋಗಲೇಬೇಕು. ತುಂಬ ನಾನು ಹುಷಾರಿಲ್ಲ, ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಆದರೆ ಹೋಗಲೇಬೇಕಾಗಿರೋ ಸಂದರ್ಭ. ತುಂಬ 30 ವರ್ಷದ ಹಳೆ ಫ್ರೆಂಡು. ಸೊ ಹೋಗಲೇಬೇಕು. ಹಾಗಾಗಿ ಪ್ರತಿಯವ್ರ ಕೈಗೆ ಬಿಟ್ಟು ಮಗುನ ಈಗ ಹೋಗಿ ಈಗ ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ನಾನು ನೀವು ಬರ್ತೀರಾ ಮಮ್ಮ? ನೀವು ಬರ್ತೀರಾ? ಆಚೆ ಹೋಗೋಣ ಬಂಗಾಡಮ್ಮ. ನಾನು ಆಚೆ ನಿಂತಿರ್ತೀನಿ. ನಾನು ಸರ್ ನಡಿ 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 ನಡಿ. ಈಗ ನಾವು ಇಲ್ಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಏನು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀರಾ, ಏನನ್ಸುತ್ತೆ? ಆಗುತ್ತೆ. ಹಾಂ, ಖುಷಿ ಜೊತೆ ಮಗು ನಾನು ಒಂದು ಬಿಟ್ಟು ಬಂದಿರೋದು ಸ್ವಲ್ಪ ಇದಾಗುತ್ತೆ. ಆದ್ರೆ ಬರ್ಲೇಬೇಕಾಗಿರೋ ಫಂಕ್ಷನ್ನು. ನನ್ನ ಫ್ರೆಂಡ್ ಒಂದು ನನ್ನ ಬರ್ತಾ ಅಂದಿವಿನ 4 ಸಲ ಫೋನ್ ಮಾಡಿದ್ಲು. ಬೇಜಾರಾಯಿತು. ಹಂಗಾಗಿ ನಾನು ಬರ್ಲಿಲ್ಲ ಅಂದ್ರೆ ಭಾಳ ಬೇಜಾರು. ಹೋಗಿ ನಿನ್ನ ಯಾರು ತಡೆಯಲ್ಲ. ಈಗ ಹೋಗು, ನನ್ನ ಜೊತೆಗೆ ಬಾ. ನಿನ್ನ ಜೊತೆ ಬರ್ತೀನಿ, ಹೋಗಿ ಸುಬ್ಬಿ. ಮಮ್ಮಿ ಏನು ಅನಿಸ್ತೈತೆ? ನೋಡಿ, ಫುಲ್ಲು ಬಿಸಿ ಮೇಡಮ್. ಎಲ್ಲರ ಜೊತೆನೂ ಮಾತಾಡಿಕೊಂಡು ಪರವಾಗಿಲ್ಲ ಪರವಾಗಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯೂಸಿಷಿಯನ್ಸ್ ಎಲ್ಲ ಬಂದಿದ್ದಾರೆ. ಬನ್ನಿ ಫಸ್ಟ್ ಹೋಗಿ ಮುಪ್ಪದು ಊಟ ಸಿಕ್ಕೈತೆ. ಚೆನ್ನಾಗಿದೆ ಇದು. ಯಾವುದೋ ಇದು ನೋಡ್ರಿ ಅವ್ರು ಇದು ಎಲ್ಲ ಈಗ ಊಟಕ್ಕೆ ಮಾಡ್ತವ್ರೆ. ನಮ್ಮ ಸುಬ್ಬಿ ಬೇರೆ ಕಾಯ್ತವ್ರೆ. ಏನು ಬಿಸಿ ಫುಲ್ ಸ್ಟಾರ್ ಆಗ್ಬಿಟ್ಟವ್ರೆ ನಮ್ಮ ಸುಬ್ಬಿ. ದೇವ್ರ ದಯೆಯಿಂದ ಅದೆಲ್ಲ ಮುಗಿಸ್ಕೊಂಡು ಟೈಮ್ ಬೇರೆ 9:30 ಆಗಿಬಿಟ್ಟಿದೆ. ಹುಡ್ಕೊಂಡು ಬಂದು ವಿಜಯನಗರದ ಹತ್ರ ಯಾವುದೋ ಒಂದು ಅಂಗಡಿ ಓಪನ್ ಇತ್ತು. ಸ್ವಲ್ಪ ಅಯ್ಯೋ ಜೊತೆ ಕಾಲು ಹೆಂಗೆ ಹಿಡ್ಕೊಬಿಡುತ್ತೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಹಿಡ್ಕೊಬಿಡುತ್ತೆ. ಸೊ ಗಂಧಕ್ಕೆ ಅಂಗಡಿ ಯಾವುದೋ ಒಂದು ಓಪನ್ ಇತ್ತು. ಫೈನಲಿ ನಾಳೆ ಗೊತ್ತು ನಿಮ್ಗೇನು ಅಂತ. ನಾಳೆ ಬಂದು ನಾಗರ ಪಂಚಮಿ ನಾಳೆ. ಸೊ ನಾವಂತೂ ಮಿಸ್ಸೇ ಮಾಡಲ್ಲ. ಸೊ ಅದಕ್ಕೆ ಸೊ ಅದಕ್ಕೆ ಫುಲ್ಲು ಪ್ರಿಪರೇಷನ್ಸ್ ನಡೀತಿದೆ. ಸೊ ಇನ್ನು ಸುಬ್ಬಿ ಅವರು ಮಿನಿಮಮ್ ಅಂದರೂ ಒಂದು 10-20 ನಿಮಿಷ ಅಂತೂ ಮಾಡ್ತಾರೆ. ಎಲ್ಲ ಹೂವು ಎಲ್ಲ ನಮ್ಮ ತಾತನೇ ಗಾಂಧಿ ಬಜಾರಲ್ಲಿ ಬೆಳಗ್ಗೆ ಹೋಗಿ ತೊಗೊಂಬಂದರು. ನಾನು ಹೋಗ್ಬಿಟ್ಟು ಅಜ್ಜಿ ಮನೆಗೆ ಹೋಗಿ ತೊಗೊಂಬಂದಿದ್ದಾಯಿತು ಹೂವನ. ಬಟ್ ಇವಾಗ ಹಾಲು, ಅಭಿಷೇಕ ಸಾಮಾನುಗಳು, ಜೇನುತುಪ್ಪ, ಎಳ್ನೀರು, ಅದು ಇದು ಎಲ್ಲ ತೊಗೋತವ್ರೆ. ಎಳ್ನೀರು ಸಿಗೋಲ್ಲ ಇಲ್ಲಿ, ಬೆಳಗ್ಗೆ ತೊಗೋಬೇಕು. ಜಾಸ್ತಿ ಅಭಿಷೇಕ ಸಾಮಾನುಗಳೇ ತೊಗೋತಿರೋದು. ಸೊ ಬನ್ನಿ ನೋಡೋಣ ಏನು ತೊಗೋತವ್ರೆ ಅಂತ. ವಿಜಯನಗರ ಟೈಮ್ ನೋಡ್ರಿ ಎಷ್ಟಾಗಿದ್ರು ನಮ್ಮ ವಿಜಯನಗರ ಮಾತ್ರ ಕ್ಲೋಸ್ ಆಗಲ್ಲ ಯಾವತ್ತೂ. ಓ ಲಿಸ್ಟ್ ಬೇರೆ ಹಿಡ್ಕೊಂಬಂದ್ಬಿಟ್ಟವ್ರು ಸುಬ್ಬಿ ಅವರು. ಎಳ್ನೀರು ಸಿಗುತ್ತೆ. ಏನು ಎಳ್ನೀರು? ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಎಳ್ನೀರು ಇಲ್ಲಿ ಇವಾಗ ಸಿಗಲ್ಲ. ಅಲ್ಲಿ ತೊಗೊಳ್ಳೋಣ ಬಿಡು, ಅಲ್ಲಿ ಇರ್ತದಲ್ಲ ಎಳ್ನೀರು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಈಗೆಲ್ಲ ತಗೋ, ಇವಾಗ ಕ್ಲೋಸ್ ಆಗ್ಬಿಟ್ಟಿರುತ್ತಮ್ಮ ಎಲ್ಲ ಎಳ್ನೀರು. ಇವಾಗ ಯಾರು ಓಪನ್ ಮಾಡಿರ್ತಾರೆ. ತಗೋ ಆರಾಮಾಗಿ ತಗೋ ಐಟಮ್ಸ್ನ. ರೇಷನ್ ಅಂಗಡಿ ಓಪನ್ ಇರುತ್ತೆ. ಸೊ ಇವಾಗ ಹೂವು ತೊಗೊಂಡಿದ್ರು ನಮ್ಮಮ್ಮ. ಹೂವು ತೊಗೋತವ್ರೆ. ಏನಮ್ಮ ಅದು? ಓ ಹೊಂಬಾಳೆ ಪ್ರೀತಿಯ ಹೊಂಬಾಳೆ
ಮಮ್ಮಿ ಸುಬ್ರಹ್ಮಣ್ಯಂಗೆ ಒಂಬಾಳೆ ಇಕ್ಬೋದಾ? ಏನಮ್ಮ ಏನು? ಸುಬ್ರಹ್ಮಣ್ಯನಿಗೋಸ್ಕರ ಮಲ್ಲಿಗೆ ಹೂವು, ಸಂಪಿಗೆ ಹೂವು ತುಂಬ ಇಷ್ಟ. ಹಾಂ, ಘಮ ಘಮ ನಾವು ಹಾಕ್ಲೇಬೇಕು. ಒಂದು ಸಂಪಿಗೆ ಹೂವು 5 ರೂಪಾಯಿ ಅಂತೆ, ಒಂದು ಹಾಂ, ಮಲ್ಲಿಗೆ ಹೂವು 50 ರೂಪಾಯಿ ಅಂತೆ. ಹಾಂ. ಮಮ್ಮಿ ಒಂಬಾಳೆ ಹಾಕ್ಬೋದಾ? ಏನಿರ್ಬೋದು ಡೈರಿ ಬಾಯ್ದು? ಡೈರಿ ಹೂವು. ಮಮ್ಮಿ ಅಮ್ಮ 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 ಸುಬ್ಬಿ ಏನೋ ಕೇಳಬೇಕು, ಅದು ನಮ್ಮಮ್ಮ ಕೊಡ್ಸಲ್ಲ ಅಂತ ಕೇಳಲ್ಲ. ಈ ಸಂಬಳ ಎಲ್ಲ ನಮ್ಮಮ್ಮಂಗೆ ಕೊಟ್ಬಿಟ್ರೆ ಇದೇ ಪ್ರಾಬ್ಲಮ್ಮು. ಎಲ್ಲ ಸಂಬಳ ಈಸ್ಕೊಬಿಡ್ತಾರೆ, ಆಮೇಲೆ ಏನೂ ಕೊಡ್ಸಲ್ಲ ಅಂತಾರೆ. ಎಷ್ಟಾಯ್ತು ಇಷ್ಟಕ್ಕೆ? ಇಷ್ಟು ಬುಕ್ಕೆ 250. ಇಷ್ಟೇ ಹೂಕ್ಕೆ 250 ರೂಪಾಯಿ ಆಯ್ತಾ? ಲಕ್ಷ್ಮಿ ಹಬ್ಬ ಹೆಂಗೆ ಮಾಡ್ಬೋದು ಹೇಳಿ? ಅಲ್ಲ ಮಮ್ಮಿ, ಒಂಬಾಳೆ ಎಷ್ಟಾಯ್ತು? 100 ರೂಪಾಯಿ. 100 ರೂಪಾಯಿ ನಾಗಪ್ಪನಿಗೆ ಶ್ರೇಷ್ಠ. ಮಮ್ಮಿ ಸುಮ್ಮನೆ ಒಂಬಾಳೆ ನಾನು ಯಾವತ್ತೂ ನೀನು ಹಾಕಿರೋದು ನೋಡೇ ಇಲ್ಲ. ನಾಗ ಪಂಚಮಿಗಾದ್ರೂ ಹಾಕಲ್ವಾ ನಿನಗೆ? ತೆಗೆ ನನ್ನ ಯೋಗ್ಯತೆಗೆ ಯಾಕಮ್ಮ ಮಾತಾಡ್ತೀಯಾ? ಅಯ್ಯೋ ಅಲ್ಲಪ್ಪ, ಹಾಕ್ಬೇಕು ಚಂದ. ಸರಿ ಆಯ್ತು, ಎಲ್ಲ ಚೆಕ್ ಮಾಡ್ತಾವ್ರೆ. ಎಲ್ಲ ತೊಗೊಂಡಿದ್ದೀನ? ಎಲ್ಲ ತೊಗೊಂಡಿದ್ಯಾ ಮಾಮ? ಸುಬ್ಬಿ ಬಾಳೆಹಣ್ಣು ಬಾಳೆಹಣ್ಣು ಇಲ್ಲಿ ಅಲ್ಲಿ ತೊಗೊಳೋಣ ಬಾ. ಆಯ್ತತ್ತು ಅಮ್ಮ. ಸುಬ್ಬಿ ಅವ್ರು ತಗೊಳ್ಳೋದು ಚೆನ್ನಾಗಿ ವ್ಯಾಪಾರ ಅಂತೂ ಮಾಡ್ತಾರೆ ನಮ್ಮಮ್ಮ. ಅಂದರೆ ನಮ್ಮನೆ ಲಕ್ಷ್ಮಿ ಹಬ್ಬ ಆಗ ಫಸ್ಟ್ ಚೆನ್ನಾಗಿ ಕಾಣಿಸ್ತೈತಲ್ವಾ ಲಕ್ಷ್ಮೀ ದೇವರು. ನೋಡು ನೋಡು ಕಣ್ಣಾರ ನಿಂತಿ ಹೇಳು. ಸಾರಿ, ಆಂಟಿ ಬಂದ್ಬಿಟ್ರು. ಸುಬ್ಬಿ ಆಯ್ತಾ? ನಮ್ಮ ಒಬ್ಬನೇ ಅವನೇ. ಸರಿ, ನಮ್ಮ ಒಬ್ಬನೇ ಅವನೇ ಅಂತ ಬಾವ ಅವರೇ. ಎಷ್ಟಮ್ಮ ಅಮ್ಮ? 90? ಮಮ್ಮಿ ಅಲ್ಲಿ ಲಕ್ಷ್ಮಿ ನೋಡು ನೋಡು ಕಣ್ಣಾರ ನಿಂತಿಹಳು. ಹಾಂ, ಲಕ್ಷ್ಮಿ ಹಬ್ಬ ಅಂದರೆ ನಿಂಗೆ ಎಷ್ಟು ಖುಷಿ ಅಲ್ಲ ಮಮ್ಮಿ? ಮಮ್ಮಿ ನನಗೊಂದು ಪ್ರಶ್ನೆ ಕೇಳಲ್ಲ, ಲಕ್ಷ್ಮಿ ಹಬ್ಬನ ನಾಗಪಂಚಮಿನ? ಹಂಗಲ್ಲ. ಹಾಂ, ಈ ಬೆಕ್ಕು ಮತ್ತೆ ಎರಡೂ ಒಂದೇನೆ. ಎರಡು ಒಂದೇನಾ? ಹಲವು ವಿಧ ಅಷ್ಟೇ. ಹಾಂ, ಮಾಡಬೇಕು, ಖುಷಿ. ಎಲ್ಲ ಮಾಡೋದ್ರಲ್ಲೂ ಖುಷಿ ಇದೆ ನನಗೆ. ಹಾಂ, ನಾಗಪ್ಪನ ಮಾಡೋದ್ರಲ್ಲೂ ಖುಷಿ ಇದೆ. ಆ ಫೀಲನ್ನ ನಾನು ಹೇಳ್ಕೊಳಕ್ಕಾಗಲ್ಲ ನನಗೆ. ಅದು ಮಾಡಿದ ಮೇಲೆ ಆಗೋ ಖುಷಿ ಅದನ್ನು ಹೇಳ್ಕೊಳಕ್ಕೆ ಬರಲ್ಲ ನನಗೆ. ಬಾ ಹತ್ತು ಆಯಿತು, ನಗ್ಬೇಡ, ಚೆನ್ನಾಗಲ್ಲ ನೀನು. ಹಾಂ ಹಾಂ, ದಯವಿಟ್ಟು ಭಯ್ಯ, ಟೈಮ್ ಆಗ್ಬಿಟ್ಟೈತಲ್ಲ, ಮಕ್ಕಳು ಬೇರೆ ಅವರೇ. ಕೊಡು ಭಯ್ಯ, ಕವರ್ ಭಯ್ಯ, ನೀನು ಕೊಡು ಭಯ್ಯ. ನಾನು ಎಷ್ಟು ಸತಿ ಬಂದಿದ್ದೀನಿ ಭಯ್ಯ ಇಲ್ಲಿ ನಾನು. ಯಾರು ನಗ್ತವನ ನೋಡ್ಬಿಟ್ಟು ನನ್ನನ್ನು. ಹಾಂ ಹಾಂ ಅದು ಮೌಲ್ಯಂಗೆ ಕೊಟ್ಬಿಟ್ಟು ಹೋಗ್ಬೇಕಾ ಈಗ ನಾನು? ಸೊ ಬೆಳಗ್ಗೆನೆ ಮನೇಲಿ ಪೂಜೆ ಆಗಿ, ಮನೆ ದೇವ್ರ ಪೂಜೆ ಫಸ್ಟ್ ಆಗಿ, ಸುಬ್ಬಿಯವರು ರೆಡಿಯಾಗಿ ಏನೇನು ರೆಡಿ ಆಗಬೇಕು. ನಾನು ಈಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಸೊ ಸಮಯ ಈಗ ಕರೆಕ್ಟಾಗಿ ಬೆಳಗ್ಗೆ 5:30 ಆಗಿದೆ. ಸೊ ಅಲ್ಲಿ ಹೋಗಿ ನಾನು ಇವರು ಅಕ್ಕ ಮತ್ತು ಅನು 3 ಜನನು ಕ್ಯಾಬಲ್ಲಿ ಬರ್ತಾರೆ. ಅಷ್ಟೊತ್ತಿಗೆ ನಾನು ಅಲ್ಲಿ ಹೋಗಿ ತೊಳ್ದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಸೊ ಬನ್ನಿ ಹೋಗೋಣ. ಇವತ್ತು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸುಬ್ರಹ್ಮಣ್ಯ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಸ್ಟಾಫ್ಗಳಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಐಶ್ವರ್ಯ ಸಮೃದ್ಧಿ ಕೊಡಲಿ ಅಂತ ಬೇಡ್ಕಂತ ಈ ದಿನ ಶುರು ಮಾಡೋಣ. ನಮ್ಮ ನಾಗಪ್ಪನ ಪೂಜೆ, ನಾಗಪಂಚಮಿ ಬಂದರೆ ಭಾಳ ಖುಷಿ. ನಾನು ಹೇಳ್ತಾ ಇದ್ದೆ, ಶ್ರಾವಣ ಮಾಸ ಬಂದರೆ ಭಾಳ ಖುಷಿ ಆಗುತ್ತೆ, ಭಾಳ ವಿಜೃಂಭಣೆ ಇರುತ್ತೆ ಅಂತ ಹೇಳಿದ್ರೆ ಅದೇ ಇದೆ. ಈ ಏನಪ್ಪ
ಹಣ್ಣಿನ ಪರಿಮಳ, ಹೂವಿನ ಪರಿಮಳ, ಎಲ್ಲ ಥರ ಹೂವು ಬಂದಿರುತ್ತೆ. ಅದೆಲ್ಲ ನೋಡಿದ್ರೇ ನಮ್ಮ ಮಕ್ಕದಲ್ಲಿ ಸ್ಮೈಲ್ ಬರುತ್ತೆ, ಖುಷಿ ಆಗುತ್ತೆ, ಪೂಜೆ ಆಗುತ್ತೆ. ಅದು ಏನೋ ಒಂದು ನೆಮ್ಮದಿ. ಪೂಜೆ ಏನಕ್ಕೆ ಏನು ಮಾಡ್ತಾರೆ, ಏನು ಪೂಜೆ ಮಾಡಿಬಿಟ್ರೆ ಮಾತ್ರ ಅದೆಲ್ಲ ಅಲ್ಲ, ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ನಾವು ಪೂಜೆ ಮಾಡೋದು. ಅದನ್ನು ಮಾಡ್ತಾ ನೆಮ್ಮದಿ ತಗೊತ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸತಿ ಬಂದಿರೋ ಶ್ರಾವಣ ಮಾಸದ ಎಲ್ಲಗಳು ವಿಶೇಷವಾಗಿದೆ, ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊಂತ ಈ ದಿನ ನಮ್ಮ ನಾಗಪ್ಪನ ಪೂಜೆ ಮಾಡೋಣ. ಬೇಗ ಬನ್ನಿ. ಎಸ್. ಸೊ ಮಮ್ಮಿ ನಾನು ಹೋಗಿ ಬರ್ತೀನಿ, ಹುಷಾರು. ಮುಂದೆ ಹೊರಡು, ನಾನು ಅಮ್ಮ ಕರ್ಕೊಂಡು ಹಿಂದೆ ಕ್ಯಾಬಲ್ಲಿ ಬರ್ತೀನಿ. ಜ್ಞಾಪಕ ಇರಲಿ, ಈ ಬ್ಯಾಗು ನಮ್ಮದು, ರೆಡ್ ಕಲರು ಟಿಫನ್ ಬಾಕ್ಸ್ ಇರೋದು ನಮ್ಮದು, ಅಲ್ಲಿ ತೊಗೊಂಡೋಗೋದು. ಅರ್ಥಾಯ್ತಾ? ಹಾಲು, ಎಳ್ಳೀರು, ಮೊಸರು, 1/4 ಲೀಟ್ರ್ ಮೊಸರು ತಗೋ, 1/2 ಲೀಟ್ರ್ ಹಾಲು ತಗೋ, ಸಾಕು. ಸೊ ಬನ್ನಿ ಸ್ಟಾರ್ಸ್, ಅಲ್ಲಿ ಹೋಗಿ ಏನು ಅಂತ ತಿಳಿಸ್ತೀನಿ. ಗುಡ್ ಮಾರ್ನಿಂಗ್ ಸ್ಟಾರ್ಸ್. ಕರೆಕ್ಟಾಗಿ 6 ಗಂಟೆ ಆಗಿದೆ. ಸೊ ರೀಚ್ ಆದೆ. ರೀಚ್ ಆಗೋಷ್ಟು ಇನ್ನು ಸ್ಟ್ರಾಂಗಾಗಿ ಬೆಳಕಾಗ್ಬಿಟ್ಟಿದೆ. ನಾಗರ ಪಂಚಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. 10 ಜನ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇದೆ ನಮ್ಮದು, ನಮ್ಮ ಸ್ಟಾರ್ಸು ಗೊತ್ತು ನಮ್ಗೆ ಯಾವುದು ಅಂತ. ಸೊ ಎಲ್ಲ ಗೂಡಿಸ್ದೆ, ಫುಲ್ ಎಲ್ಲ ಗೂಡಿಸಿ. ಸೊ ಈಗ ತೊಳಿಬೇಕು. ಸೊ ನಮ್ಮ ಅಣ್ಣ ಪೇಂಟ್ ಮಾಡಿಸೋನೆ. ಇದನ್ನು ನಾನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಮಾಡ್ಸೋಕ್ಕಾಗಲಿಲ್ಲ. ಸೊ ಪೇಂಟ್ ಮಾಡಿಸಿ ಇವತ್ತು ತೊಳೆದು ಪೂಜೆ ಮಾಡಿಬಿಟ್ರೆ ಸಾರ್ಥಕ ಜೀವ. ಸೊ ಬನ್ನಿ, ಅದು ಅಲ್ಲಿ ಅವ್ರು ಪೂಜೆ ಮಾಡ್ತಿದ್ದಾರೆ, ಪೈಪ್ ಅಲ್ಲೈತೆ. ಸೊ ಅವರು ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ಒಂದು 5 ನಿಮಿಷ ಕಾಯ್ತಾಯಿದ್ದೀನಿ. ಆಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡೋಣ. ನಾನು ಪೈಪಿಂದನೇ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ, ಆದರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಅದು ಪೈಪ್ ಅಂತ ತೆಗೆದ್ರೆ ನೀರು ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಅಲ್ಲೋಗಿ ತುಂಬಿಸ್ಕೊಂಬರೋಣ ಅಂತಲೇ ಹೋಗ್ತಾಯಿದ್ದೀನಿ. ಜೈ ಹನುಮಾನ್. ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ತಂದೆ ಕಾಪಾಡಪ್ಪ. ನೀರು ತುಂಬಿಸ್ಕೊಳ್ಳೋಣ. ಅಲ್ಲಿ ನೋಡಿ ಯಾರು ಬಂದರು. ಹಣ ಅದು ನೀರು ಬರುತ್ತೆ, ಅಂದರೆ ಅವ್ರು ಪೂಜೆ ಮಾಡ್ತಾಯಿದ್ರು ಅಲ್ಲಿ. ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸರಿ, ಹಿಡ್ಕೊ 1 ನಿಮಿಷ. ಹಿಡ್ಕೊ ಇದನ್ನು ತೊಳೆದ್ಬಿಟ್ಟೆ. ಬರ್ತಾವ್ರೆ ಅವರು ಅಭಿಷೇಕ ಮಾಡ್ಬೇಕಂತೆ. ಯಾರು? ಮೂಲೆ ಹಾಕೋರು. ಭಾವನ ಬರ್ತಾರ? ಹಾಂ, ಭಾವನ ಬರ್ತಾವ. ಈ ದೇವಸ್ಥಾನಕ್ಕೆ ಬಂದ್ವಿ. ಇದು ನಾವು ಸುಮಾರು ಎಷ್ಟು ವರ್ಷ ಆಯಿತು ಅಂದರೆ ಒಂದು 10 ವರ್ಷದ ಮೇಲೆ ಆಗೈತೆ. 12 ವರ್ಷದ ಮೇಲಾಗಿದೆ. ಇದು ನಾವು ಪ್ರತಿಷ್ಠಾಪನೆ ಮಾಡಿರೋ, ನಾವಿಲ್ಲೇ ಮಹಾಲಕ್ಷ್ಮಿ ಹೋಟೆಲಿದ್ದಾಗ ಪ್ರತಿಷ್ಠಾಪನೆ ಮಾಡಿರೋ ನಾಗಪ್ಪನ. ಇದು ಅವಾಗವಾಗ ಅಪ್ಪು ಬಂದು ಪೂಜೆ ಮಾಡ್ತಾ ಇರ್ತಾನೆ. ಮಂಗಳವಾರ ನೋಡಿರ್ತೀರ ನೀವು. ನಾಗಪಂಚಮಿ ಹಂಗಾಗಿ ವಿಶೇಷ. ಎಲ್ಲರಿಗೂ ನಮ್ಮ ಸುಬ್ರಹ್ಮಣ್ಯ ಒಳ್ಳೇದು ಮಾಡಿ ಎಲ್ಲ ಅಭಿಷೇಕ ಹಾಗೆ ಅಲಂಕಾರ ಮಾಡಿ ಪೂಜೆ. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣ. ಸೊ ಎಲ್ಲ ತೊಳೆದಾಗಿದೆ ಈಗ. ಸೊ ಈಗ ಅಭಿಷೇಕದ ಟೈಮ್ ಈಗ. ಯೋಗ ಬೆಚ್ಚಬೆರಗಾದೆ 1 ನಿಮಿಷ ರನ್ನಾಗಿ. ಸರಿ ಬನ್ನಿ, ನಾನು ಅಭಿಷೇಕ ಹಾಲು ಮೊಸರು ಮತ್ತು ಎಳ್ನೀರು ತೊಗೊಂಬರ್ಬೇಕು.
ಹೋಗಿ ತಗೊಂಬಂದ್ಬಿಡೋಣ. ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಮೊಸರು ಎಷ್ಟು ಆಂಟಿ? ಹಾಂ, ಅಪ್ಪನ ಕಲ್ಲಿಗೆ ಎಣ್ಣೆ ಹಚ್ತಾ ಇದ್ದಾನೆ. ಅಭಿಷೇಕ ಮಾಡೋದು ಹಾಲು ಮೊಸರುಗಳು ತುಂಬ ಅದರಲ್ಲಿ ನಿಂತ್ಕೊಂಡ್ಬಿಟ್ರೆ ಕಲ್ಲು, ನಾಗಪ್ಪನ ಕಲ್ಲು ಹಾಳಾಗುತ್ತೆ. ಪ್ಲಸ್ ಅದು ಇದಾಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಎಣ್ಣೆ ಹಚ್ಚಿ ಆ ನಂತರ ಅಭಿಷೇಕ ಮಾಡೋಣ ಅಂತ ಹಚ್ತಾ ಇದ್ದೀನಿ. ಹಾಯ್ ಹಾನಾ ಮಂಕಿ, ಕರಿ ಮಂಕಿನ, ಕರಿ ಮಂಕಿನ ಬಾ ಅಂತ. ಹಾಂ, ಕರಿ ಬಾ ಅಂತ, ಬಾ ಬಾ ಅಂತ ಕರಿ ಮಂಕಿನ, ಬಾ ಬಾ. ವಾವ್ ಮಂಕಿ, ಹನುಮಾನ್ ಜಿ ಅದು. ಕೈ ಮುಗಿ. ಓ, ಕೊಡ್ತಾ ಇದೀಯಾ? ಹ್ಞೂ, ಬೇಡ ಹಾಂ ಮಂಕಿಗ. ಹ್ಞೂ, ಬೇಡ ಪಾಪ ತಿನ್ಲಿ ಬಾ. ಇಲ್ಲೇ ಐತಿ ಮಂಕಿ. ಅವನು ಇಲ್ಲಿ. ಅಮ್ಮ, ಬಾಸ್ ಬಂದರು. ಎಲ್ಲ ಎತ್ತಿಕೊಳ್ಳ್ರಿ ಬೇಗ. ಇಲ್ಲ ಅಂದರೆ ಯಾವುದನ್ನು ಬಿಡಲ್ಲ ಬಾಸು. ಹುಲಿ ಮಂಕಿ. ನೀ ಏನಾಗ್ತೀಯ? ಇಲ್ಲೇ ಇದೆಯಾ? ಆಯ್ ಮಾಡಿಲಿ ಅನವ್ ಇಲ್ಲಿ. ಫೈಟಿಂಗ್. ಅವ್ರಿಗೆ ಇವತ್ತು ಏನಾಗಲ್ಲ ಎಲ್ರಿಗೂ ಟಾರ್ಚರ್ ಕೊಡ್ತಾ ಇದ್ದಲ್ಲಪ್ಪ. ಅದಕ್ಕೆ ಹಾಲು ಇಷ್ಟ. ಏನು ಸಮಾಚಾರ? ಬಿಸ್ಕಿಟ್ ಇಟ್ಕೊಂಡಿದ್ಯಾ ಬೆಳಿಗ್ಗೆ? ಬಂದ್ಲು. ಅಯ್ಯ ಅಮ್ಮಿ, ಗುಡ್ ಮಾರ್ನಿಂಗ್ ಅಮ್ಮಯ್ಯ ಮಗನೇ. ಯಾರು ಟೈಮ್ 7:30 ನಮ್ಮ. ಹಾಫ್ ಅನ್ ಅವರ್ ಐತೆ. ಏನಿಲ್ಲ, ಆರಾಮಾಗಿ ಹೋಯ್ತೀನಿ. ಒಂದು 50 ನಿಮಿಷ ಲೇಟ್ ಆದರೆ ಪರವಾಗಿಲ್ಲ. ಲೇಟ್ ಆದರೆ ಸುಮ್ಮನೆ ನಗ್ತಾಳೆ ನಮ್ಮ ಅಕ್ಕ ಬೇರೆ. ಸರಿ, ಇನ್ನು ಅಭಿಷೇಕ. ನಾನು ಪೂಜೆ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ದರ್ಶನ ಅಂತೀನಿ, ಅಲಂಕಾರ ಮಾಡಿಬಿಟ್ಟು ಅಭಿಷೇಕ ಮುಗಿಸ್ಬಿಟ್ಟು ಬಂದುಬಿಟ್ಟೆ. ಸೊ 8 ಗಂಟೆಗೆ ಆಫೀಸ್ ಇರೋದ್ರಿಂದ. ಸೊ ಈಗ ಆಫೀಸ್ಗೆ ಹೋಗಿ ಈ ದಿನ ಹೇಗಿರುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹ್ಯಾವ್ ಅ ವಂಡರ್ಫುಲ್ ಡೇ ಆ್ಯಂಡ್ ಎಲ್ರಿಗೂ ಹ್ಯಾಪಿ ನಾಗಪಂಚಮಿ. ಬಾಯ್.